ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಸಮಗ್ರ ವಾಹಿನಿಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದರಪ್ಪ ಚೌಲ. ಸ್ನೇಹಿತರೆ, ಇವತ್ತು ಒಂದು ಹೊಸ ವಿಷಯದ ಜೊತೆ ನಿಮ್ ಜೊತೆ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೇನೆ. ಮೊದಲಿಗೆ ನಾನು ನಿಮ್ ಕಡೆ ವಿನಂತಿಸ್ಕೋತೀನಿ, ಯಾರಾದ್ರೂ ನಮ್ಮ ಸಮಗ್ರ ವಾಹಿನಿಗೆ ಮೊದಲು ಬಾರಿ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋನ ಬೇರೆದವರಿಗೆ ಶೇರ್ ಮಾಡಿ, ಬೇರೆದವರಿಗೂ ಕೂಡ ಅನುಕೂಲ ಆಗಲಿ. ನಿಮ್ಗೆ ಒಳ್ಳೆ ಒಳ್ಳೆ ಮಾಹಿತಿಗಳನ್ನ ಹಾಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ದಯವಿಟ್ಟು ನಿಮಗೆ ಹೇಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ, ನಮಗೂ ಕೂಡ ನಿಮ್ ಸಪೋರ್ಟ್ ಅಷ್ಟೇ ಅಗತ್ಯವಾಗಿದೆ. ಅದರ ಸಲುವಾಗಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಮತ್ತೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಂದಿನ ವಿಷಯ ಪ್ರಸ್ತುತ ಕಾಲದಲ್ಲಿ ಮೋದಿ ಅಂತಕ್ಕಂಥ ವಿಷಯದ ಕುರಿತು ಇವತ್ತಿನ ದಿನ ನಿಮ್ ಜೊತೆ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೇನೆ. ನಿಮ್ಗೆ ಅನಿಸಬಹುದು ಸ್ನೇಹಿತರೆ, ಪ್ರಸ್ತುತ ಈಗ ಸದ್ಯದ ಈ ಕಾಲದಲ್ಲಿ ಮೋದಿ ಹೇಗೆ ಅಂತ ಹೇಳಿ. ನಿಮ್ಗ ಅದಕ್ಕ ಒಂದು ಸೂಕ್ತವಾದ ಉದಾಹರಣೆಯನ್ನ ಈ ಸಂದರ್ಭದಲ್ಲಿ ನಾನು ನೀಡ್ತಾ ಹೋಗ್ತೇನೆ. ಈಗ ಮಿಡಲ್ ಈಸ್ಟ್ ಅಲ್ಲಿ ಅರಬ್ ರಾಷ್ಟ್ರಗಳು ಮತ್ತು ಇರಾನು, ಅಮೆರಿಕ, ಇಸ್ರೇಲು ಮತ್ತು ಈ ಕಡೆ ರಷ್ಯಾ, ಯುಕ್ರೇನು, ಇವೆಲ್ಲನ ನೋಡಿದರೆ ನಿಮಗೆ ಅನ್ನಿಸ್ತದ ಎಂಬುದನ್ನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಮಾಡಿ ಸ್ನೇಹಿತರೆ. ನೀವು ಇದನ್ನೆಲ್ಲ ಆಲೋಚನೆ ಮತ್ತು ಇದನ್ನೆಲ್ಲ ನೀವು ಗಮನಿಸಿದರೆ ಇಂದಿನ ಸತತ ಎಲ್ಲಾ ರಾಷ್ಟ್ರಗಳು ಇವತ್ತಿನ ಯುದ್ಧ ನಿರತವಾಗಿವೆ, ದಿಕ್ಕು ದಿವಾಳಿ ಆಗ್ತಾ ಇವೆ, ದೇಶಗಳು ಅಂಧ ಪತನಕ್ಕೆ ಹೇಳ್ತಾ ಇವೆ. ಆದರೂ ಕೂಡ ಭಾರತ ದೇಶ ಇವತ್ತಿನ ದಿನ ಹೇಗೆ ಗಟ್ಟಿಯಾಗಿ ನಿಂತಿದೆ ಎಂಬುದನ್ನು ನೀವು ಗಮನಿಸಿ ನೋಡಿ. ಇಸ್ರೇಲ್ ಮತ್ತು ಅಮೆರಿಕಗಳು ಸೇರಿ ಇವತ್ತಿನ ಇರಾನನ್ನ ಕುಟ್ಟಿ ಪುಡಿ ಮಾಡ್ತಾ ಇವೆ. ಈ ಕಡೆ ಇರಾನನ್ನು ಕೂಡ ಆ ಕಡೆ ಅಮೆರಿಕ, ಇಸ್ರೇಲ್, ಅರಬ್ ರಾಷ್ಟ್ರಗಳನ್ನ ಕುಟ್ಟಿ ಪುಡಿ ಮಾಡ್ತಾ ಇದೆ. ಆದರೂ ಕೂಡ ಭಾರತ ದೇಶ ತನ್ನ ಶಾಂತವಾದ ಮತ್ತು ತನ್ನ ಗಟ್ಟಿತನದಿಂದ ಇವತ್ತಿನ ಹೇಗೆ ಕಾಶ್ಮೀರಕ್ಕೆ ನುಗ್ಗಿ ಇವತ್ತಿನ ಪ್ರವಾಸಿಗರನ್ನ ಸುಮಾರು 20 ಜನಕ್ಕಿಂತ ಬಂದೂಕಿನಿಂದ ಶೂಟ್ ಮಾಡಿ ಕೊಂದು ಹೋದ್ರು ಸ್ನೇಹಿತರೆ, 4 ನಮ್ಮ ಮಕ್ಕಳು. ಅದಾದ ಕೇವಲ 11 ದಿನದಲ್ಲಿ ಮೋದಿ ಅವರು ಆಪರೇಷನ್ ಸಿಂಧೂರನ್ನ ಸ್ಟಾರ್ಟ್ ಮಾಡಿ ಕೇವಲ 3 ದಿನದಲ್ಲಿ ಪಾಕಿಸ್ತಾನ ಮಣಿದು ಭಾರತದ ಕಾಲಿಗೆ ಬೀಳುವಂತೆ ಮಾಡಿದರು. ಇದೇ ಅಲ್ವಾ ಮೋದಿ ವ್ಯಕ್ತಿತ್ವ ಅಂದರೆ. ಇದೆಲ್ಲ ಸಾಧ್ಯ ಆಗಿರುವುದು ಇವತ್ತಿನ ದಿನ ಮೋದಿಯ ಬಲಿಷ್ಠ ನಾಯಕತ್ವದಿಂದ ಮತ್ತು ನಮ್ಮ ಭಾರತೀಯ ಶ್ರೇಣಿಯಿಂದ. ಅದಕ್ಕಾಗಿ ಮೋದಿಯವರ ಬಗ್ಗೆ ಮಾತನಾಡಬೇಕಾದರೆ ದಯವಿಟ್ಟು ಎಚ್ಚರವಿರಲಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಇವತ್ತಿನ ಅನೇಕ ರಾಷ್ಟ್ರಗಳು ಮೋದಿಯವರು ಮಧ್ಯಸ್ಥಿಕೆಯನ್ನು ವಹಿಸಲಿ ಅಂತ ಹೇಳಿ ಇವತ್ತಿನ ದಿನ ಬಯಸ್ತಾ ಇದ್ದಾವೆ. ದೊಡ್ಡ ದೊಡ್ಡ ರಾಷ್ಟ್ರಗಳು ಅಂತದ್ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಕೆಲವೊಂದು ನಾಲಾಯಕ್ ನನ್ನ ಮಕ್ಕಳು ಇವತ್ತಿನ ದೇಶ ವಿರೋಧಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಮೊನ್ನೆ ದಿವಸ ಇರಾನ್ನಲ್ಲಿ ಆದಂತ ಘಟನೆಗೆ ಇವತ್ತಿನ ಭಾರತ ದೇಶದಲ್ಲಿ ಏನ್ ಇವರು ಹೋರಾಟ ಮಾಡ್ತಾ ಇದ್ದಾರಲ್ಲ, ಈ ಹೋರಾಟನ್ನ ಮಾಡಿ ಹೋಗ್ಬೇಕಾದ ಅವರ ಕೆಲಸವಿತ್ತು. ಆದ್ರೆ ಇಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರೆ ಅಂದ್ರೆ ಎಷ್ಟು ನಾಲಾಯಕ್ ನನ್ನ ಮಕ್ಕಳು ಇರಬೇಕು ನೀವು ಯೋಚನೆ ಮಾಡಿ. ಭಾರತ ದೇಶದ ಅನ್ನವನ್ನು ತಿಂದು, ಭಾರತ ದೇಶದಲ್ಲಿ ಬೆಳೆದು, ಭಾರತ ದೇಶದಲ್ಲಿ ಹುಟ್ಟಿ ಇವತ್ತಿನ ಬೇರೆ ದೇಶದ ಪರವಾಗಿ ಮಾತಾಡ್ತಾರಂದ್ರೆ ಅವರು ಏನ್ ಹೇಳ್ಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವರು ಹೋರಾಟವನ್ನ ಮಾಡಲಿ, ನಾವು ಬೇಡ ಅನ್ನೋದಿಲ್ಲ. ಆದ್ರೆ ಹೋರಾಟ ಮಾಡುವ ಸಂದರ್ಭದಲ್ಲಿ ತನ್ನ ದೇಶಕ್ಕೆ ಅವಮಾನ ಆಗ್ತಕ್ಕಂಥ ಕೆಲಸನ ಮಾಡ್ತಾರಲ್ಲ, ಅವರು ಒಳ್ಳೆಯ ವ್ಯಕ್ತಿಗಳಲ್ಲ ಮತ್ತು ಈ ದೇಶಕ್ಕೆ ಅವ್ರು ಎಂದೆಂದಿಗೂ ಮಾರಕ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಮೋದಿಯವರ ಕುರಿತು ಹಾಗೆ ಹೇಳ್ತಾ ಹೋದ್ರೆ ಹಲವಾರು ಇವೆ. ಕೆಲವೊಂದ್ ಜನ ಹೇಳ್ತಿದ್ರು, ಕೆಲವೊಂದ್ ಜನ ಅನ್ನೋದಕ್ಕಿಂತ ಕಾಂಗ್ರೆಸ್ನವರೇ ಜಾಸ್ತಿಯಾಗಿ ಹೇಳೋದು. ಕಾಂಗ್ರೆಸ್ನವ್ರು ಏನ್ ಹೇಳ್ತಾರಪ್ಪ ಅಂತಂದ್ರ,
ದೇಶಿ ಮೋದಿ ಕೇವಲ ಬರೇ ವಿದೇಶಿಗಳನ್ನ ಸುತ್ತಾರ, ಇಲ್ಲಿ ಭಾರತ ದೇಶದಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ ಅನ್ನುವ ಮಾತನ್ನ ಹೇಳ್ತಿರ್ತಾರ ಅವಾಗ ಅವಾಗ, ಮತ್ತು ಸಂಸತ್ನಲ್ಲಿ ಕೂಡ ಹೇಳ್ತಿರ್ತಾರ. ಸ್ನೇಹಿತರೆ, ಮೋದಿ ಇವತ್ತಿನ ದಿನ ಅಷ್ಟು ದೇಶಗಳನ್ನು ಸುತ್ತಿದ್ರಿಂದಲೇ ಅವತ್ತು ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತದ ವಿರುದ್ಧ ಕೇವಲ 2 ರಾಷ್ಟ್ರಗಳನ್ನು ಬಿಟ್ಟು ಯಾವ ಕೂಡ ನಿಲ್ಲಲಿಲ್ಲ, ಭಾರತದ ಪರವಾಗಿ ನಿಲ್ಲಬೇಕಾಯಿತು. ರಾಜ್ಯತಾಂತ್ರಿಕವಾಗಿ ಭಾರತ ಅವತ್ತಿನ ದಿನ ದೊಡ್ಡ ಜಯವನ್ನ ಗಳಿಸಿತು ಸ್ನೇಹಿತರೆ. ಅದಕ್ಕಾಗಿ ಭಾರತೀಯ ನಾಗರಿಕರಲ್ಲಿ ಮತ್ತು ನಮ್ಮ ಕರ್ನಾಟಕದ ನಾಗರಿಕರಲ್ಲಿ ಏನು ವಿನಂತಿಸಿಕೊಳ್ಳುವುದಂದ್ರ, ದಯವಿಟ್ಟು ನೀವು ಯಾವ ದೇಶದಲ್ಲಿ ಹುಟ್ಟಿದ್ದೀರಿ ಮತ್ತು ಯಾವ ದೇಶದ ಅನ್ನವನ್ನ ತಿಂತಾ ಇದ್ದೀರಿ ಆ ದೇಶಕ್ಕೆ ಮೊದಲು ನಿಯತವಾಗಿರಿ. ಅದನ್ನ ಬಿಟ್ಟುಕೊಟ್ಟು ಬೇರೆ ದೇಶದಲ್ಲಿ ಏನೋ ನಡೆದ್ರೆ ಇಲ್ಲಿ ನಿಮ್ಮದು ಚಡ್ಡಿ ಹರಿದಾಡತ್ಲಿ ಇಲ್ಲೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ದಯವಿಟ್ಟು ಇಲ್ಲಿ ಭಾರತ ದೇಶದ ಅನ್ನವನ್ನ ತಿಂತಾ ಇದ್ದೀರಿ, ಭಾರತ ದೇಶಕ್ಕೆ ನಿಯತಾಗಿ ಇರ್ರಿ ಅನ್ನುವ ಮಾತನ್ನ ಹೇಳ್ತಾ, ನಮ್ಮ ಮೋದಿಯವರಿಗೆ ಆ ದೇವರು ಇನ್ನಷ್ಟು ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಭಾರತ ದೇಶವನ್ನ ಇನ್ನಷ್ಟು ಅಭಿವೃದ್ಧಿ ಪಥದತ್ತ ಸಾಗಿಸಲಿ ಅನ್ನುವ ಮಾತನ್ನ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.